ಆದ್ರೆ ಶಾಸಕೀಯ ಆದಂತ ಆರಂಭದಲ್ಲಿ ಸಾಕಷ್ಟು ಸವಾಲ್ಗಳು ಬಂತು. ಅಕ್ರಮ ಮರಳುಗಾರಿಕೆ ಆಗಿರ್ಬೋದು, ಮತ್ತೊಂದು ಮಗದೊಂದು. ಕಾನೂನು ಸುವ್ಯವಸ್ಥೆ ಎಲ್ಲವೂ ಸರಿಯಾಯ್ತಾ? ಈಗ ಹತೋಟಿಗೆ ಬಂದಿದ್ಯಾ ಇಲ್ಲಿ? ಇಲ್ಲ, ನನ್ನ ತೀರ್ಮಾನಕ್ಕೆ ತಕ್ಕಂಗ ನಾನು ನಡ್ಕೊಳಕತ್ತೀನಿ ದೇವದುರ್ಗದಲ್ಲಿ. ನನಗೊಂದು ಕೊರಗಂತ್ರ ಇದ್ದೇ ಇರ್ತದೆ. ನಾನು ಅನ್ಕೊಂಡದ್ದು, ಜನರಿಗೆ ಮಾತು ಕೊಟ್ಟದ್ದು ಸಾಕಷ್ಟು ಮಾಡಬೇಕು, ಒಂದು ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು, ಅವರ ಒಂದು ಅನಿಸಿಕೆಗಳ ಜೊತೆ ನಾನು ಇರಬೇಕು ಅನ್ಕೊಂಡಿದ್ದೆ. ಆದರೆ ನನಗಿನ್ನ ಆ ಥರ ಇನ್ನೂ, ಯಾಕಂದರೆ ಸರ್ಕಾರದ ಧೋರಣೆ ಇವತ್ತು ಪಾಪ ನಾವು ಅಧಿಕಾರಿಗಳಿಗೆ ನಾವು ಮಾತಾಡೋದಕ್ಕಿಂತ ಅವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೈಗಂಬೆಗಳ ಥರ ವರ್ತಿಸಕತ್ತಾರ. ಈಗ ಅವರು ಅಲ್ಲೇ ಅವರಂಥ ಸಂಕಷ್ಟದಲ್ಲಿ ಸಿಗ್ಬಿದ್ದಾರೆ ಅಂದಾಗ ಇಲ್ಲಿ ನಮಗೆ ಅವರು, ನಾವು ಕೂಡ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅನ್ನೋಂಥದ್ದು ಅವರು ಒಂದು ಸಹಕಾರದೊಂದಿಗೆ ನನ್ನ ದೇವದುರ್ಗ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕನ್ನೋಂಥ ಒಂದು ಗುರಿ ಇಟ್ಕೊಂಡಿನಿ. ಖಂಡಿತವಾಗ್ಲೂ ನಾನು ನನ್ನ ಅವಧಿಯಲ್ಲಿ ಮಾಡಿ ಮುಗಿಸ್ಬೇಕು. ಆದರೆ ನಮ್ಮ ಸರ್ಕಾರ ಇಲ್ಲ, ದೊಡ್ಡ ದೊಡ್ಡ ಸ್ಕೀಮ್ಗಳನ್ನ ಈಗ ಒಂದಿಷ್ಟು ನೀರಾವರಿ ತರಬೇಕಂತ ಮಾಡಿದ್ವಿ. ಇನ್ನ ಒಂದು ಮುಂಡ್ರಿಗಿ ಶಿವರಾಯ ಒಂದು ಲಿಫ್ಟ್ ಇರಿಗೇಷನ್ ಮಾಡ್ಬೇಕನ್ನೋಂಥದ್ದಿತ್ತು, ಅದು ಕೂಡ DPR ಆಗ್ಯದ. ಮತ್ತೆ ಒಂದು 14 ಕೆರೆಗಳಿಗೆ ನೀರು ತುಂಬಂತ ಯೋಜನೆ ಪೂರ್ಣ ಮಾಡ್ಬೇಕನ್ನಂತಿದ್ದಿತ್ತು. ಈಗಾಗಲೇ ಒಂದು 14 ಕೆರೆಗಳಿಗೆ ನೀರು ತುಂಬ ಸ್ಕೀಮ್ ಮುಗಿಯುವಂಥದ್ದಲ್ಲಿ ಅದ. ಇನ್ನ ಒಂದು 14 ಕೆರೆಗಳಿಗೆ ನೀರು ತುಂಬಿದರೆ ಇನ್ನ ಉಳಿದಂಥ ನೀರಾವರಿಗೆ ಅನುಕೂಲ ಆಗ್ತದನ್ನಂತ ಒಂದು ವಿಚಾರ ಇಟ್ಕೊಂಡಿದ್ವಿ. ಅದು ಕೂಡ ಒಂದು ಇದರಲ್ಲಿ ಅದ, ಒಂದು FDಯಲ್ಲಿ ಅದ, ಅದೊಂದು ಮಾಡ್ತಾರನ್ನಂತ ಒಂದು ಭಾವನೆ ಅದ. ಹಾಗಾಗಿ ಸಾಕಷ್ಟು ವಿಚಾರಗಳು ಅಭಿವೃದ್ಧಿಗೆ ಕನಸ್ಕೊಂಡಿವಿ. ಆದ್ರೆ ನಮ್ಮ ಸರ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನಮಗೂ ಕೂಡ. ನೀರಾವರಿ ವಿಚಾರ ದೇವೇಗೌಡರಿಂದ ಹಿಡಿದು ಕರೆಮ ನಾಯಕವರೆಗೂ ಕೂಡ ಇಲ್ಲಿನ ರೈತರು ಖುಷಿಯಾಗಿದ್ದಾರೆ.